ಕಾಲದಿಂದಲೂ ಇರುವ ಚಿಕ್ಕಮ್ಮ ದೊಡ್ಡಮ್ಮ ದೇವಸ್ಥಾನಕ್ಕೆ ದಾಖಲಾತಿಯೂ ಸಹ ಇದ್ದು ಎತ್ತಿನಹೊಳೆ ಕಾಮಗಾರಿ ಮಾಡುತ್ತೇವೆ, ಇದು ನಮ್ಮ ಜಾಗ ಎಂದು ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಅರಣ್ಯ ಇಲಾಖೆ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತುಮಕೂರು ತಾಲೂಕು ಕೋರಾ ಹೋಬಳಿ ಓಬಳಾಪುರ ಪೋಸ್ಟ್ ಜಿ ಬೊಮ್ಮನಹಳ್ಳಿಯಲ್ಲಿ ಎತ್ತಿನಹೊಳೆ ಕಾಮಗಾರಿಗೆ ಭೂ ಸ್ವಾಧೀನ ಪ್ರಕ್ರಿಯೆ ನಡೆಯುತ್ತಿದೆ. ಯೋಜನೆ ಮಾರ್ಗದಲ್ಲಿ ಬರುವ ಚೋಳರ ಕಾಲದ ಚಿಕ್ಕಮ್ಮ ದೊಡ್ಡಮ್ಮ ದೇವಾಲಯವಿದ್ದು ಅಲ್ಲಿ ಗ್ರಾಮಸ್ಥರು ಪ್ರತಿ ವರ್ಷ ಜಾತ್ರಾ ಮಹೋತ್ಸವ ಆಚರಿಸಿ ಸಿಡಿ ಮಾಡುವ ಜಾಗವಾಗಿದ್ದು ಇದೀಗ ಈ ಜಾಗವನ್ನ ಒತ್ತುವರಿ ಮಾಡಿಕೊಳ್ಳುತ್ತೇವೆ ಎಂಬುದೇ ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿದೆ. ಈ ದೇವಾಲಯ ಚೋಳರ ಕಾಲದಿಂದಲೂ ಇದ್ದು ನಾವು ಇಲ್ಲಿ ಜಾತ್ರೆ ಮಾಡುತ್ತೇವೆ, ಸಿಡಿ ಮಾಡುತ್ತೇವೆ. ಇಂದು ಎತ್ತಿನಹೊಳೆ ಯೋಜನೆಗಾಗಿ ಇದು ನಮ್ಮ ಜಾಗ, ನಾವು ದೇವಾಲಯವನ್ನ ತೆರವು ಮಾಡುತ್ತೇವೆ ಎಂದು ಅರಣ್ಯ ಅಧಿಕಾರಿಗಳು ದೌರ್ಜನ್ಯ ಮಾಡುತ್ತಿದ್ದಾರೆ ಎಂದು ಗ್ರಾಮಸ್ಥರು ಆರೋಪಿಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಲೇಜ್ ಫಾರೆಸ್ಟ್ ಕಮಿಟಿ ಅಂತ ಇರ್ತದೆ. ವಿಲೇಜ್ ಫಾರೆಸ್ಟ್ ಕಮಿಟಿಯಲ್ಲಿ ಕೋರ್ಟ್ ಆದೇಶ ಇದೆ ಸರ್. ಅರಣ್ಯ ಇಲಾಖೆಯಲ್ಲಿ ಓಪನ್ ಚಾನಲ್ ಮಾಡಂಗಿಲ್ಲ, ಮುಚ್ಚಿಕೆ ಕಾಮಗಾರಿ ಅಂತ ಅಪ್ರೂವಲ್ ಆಗಿರ್ತದೆ. ಅದು ಯಾವುದು ಹಳ್ಳಿ ಜನ ಯಾರು ಕೇಳಲ್ಲ, ಮಾಡಲ್ಲ. ನಿಮ್ಮ ಬೇಡಿಕೆ ಇಷ್ಟೇ, ಬೇಡಿಕೆ ಇಷ್ಟೇ. ದೇವಸ್ಥಾನ ಆಗಬೇಕು. ಸರ್ ನಮಸ್ತೆ. ಸರ್ ಇದು ಬೊಮ್ಮನಹಳ್ಳಿ ಗ್ರಾಮ. ತಮ್ಮ ಹೆಸರು? ತಮ್ಮ ಹೆಸರು ರವಿಕುಮಾರ್ ಅಂತ. ಏನಾಗಿದ್ರೆ ಸರ್? ನಾವು ಗ್ರಾಮ ಪಂಚಾಯತಿ ಮೆಂಬರು. ಇದು ದೊಡ್ಡಮ್ಮ ಚಿಕ್ಕಮ್ಮ ದೇವಸ್ಥಾನದ ಜಾಗ. 22 ಎಕರೆ ಜಾಗ ಐತೆ. ಇದು 3 ಸರ್ವೆ ನಂಬರು 88, 89, 91. ಇದು ಇಲ್ಲಿ ಈ ಜಾಗದಲ್ಲಿ ನಾವೀಗ ನಿಂತಿರೋಂಥ ಜಾಗದಲ್ಲಿ ಎತ್ತಿನಹೊಳೆ ಕುಡಿಯುವ ನೀರಿನ ಯೋಜನೆ ಆದ ಹೋಗ್ತಾ ಇದೆ. ಆ ಯೋಜನೆಯಿಂದ ಸರ್ಕಾರ ನಮ್ಗೆ ಯಾವುದೇ ಪರಿಹಾರ ಕೊಟ್ಟಿಲ್ಲ. ಈ ಮರಗಳದು ಏನು ಪರಿಹಾರ ಕೊಟ್ಟಿಲ್ಲ. ಹಿಂದಿನ ಪಾಣಿಗಳಲ್ಲೆಲ್ಲನ ದೊಡ್ಡಮ್ಮ ದೇವಸ್ಥಾನ ಅಂತ ಎಂಟ್ರಿ ಬರ್ತಾ ಇದೆ. ಈಗಿನಲ್ಲಿ ಕಂಪ್ಯೂಟರ್ ಪಾಣಿ ಬಂದ್ಮೇಲೆ ಸೆಕ್ರೆಟರಿಗಳು ಕೈ ಬಿಟ್ಬಿಟ್ಟವ್ರೆ, ಸರ್ಕಾರಿ ಪಡ ಅಂತ ಸೇರಿಸ್ಕೊಂಡ್ಬಿಟ್ಟವ್ರೆ. ಎಷ್ಟು ವರ್ಷದಿಂದ ಈ ಒಂದು ದೇವಸ್ಥಾನದ ಪಾಣಿ ಬರ್ತಾ ಇದೆ ಸರ್? ಪಾಣಿ ಇದು 2020ನೇ ಇಸ್ವಿಯಿಂದಲೂ ಪಾಣಿ ಬರ್ತಾ ಇದ್ರೆ. ನಾವು 60ನೇ ಇಸ್ವಿಯಿಂದಲೂ ಪಾಣಿ ತೆಗೆಸ್ಕೊಂಡಿದೀವಿ. ಅಲ್ಲಿಂದಲೂ ದೇವಸ್ಥಾನದಲ್ಲಿ ವಶಾದಲ್ಲವೇ ಮರ ವಗೈರೆಗಳು ಅಂತ ಹೇಳಿ ಎಲ್ಲ ಬರ್ತಾ ಇದೆ. ಈಗ ಇಲ್ಲಿ ಜಾಗನ ರೀಸ್ಟೋರ್ ಮಾಡಿಕೊಡ್ರಿ ಅಂತ ಹೇಳಿ ನಾವು ಅರ್ಜಿ DC ಅವ್ರಿಗೆ ಮನವಿನೂ ಮಾಡಿದ್ದೀವಿ. ಈ ಜಾಗದಲ್ಲಿ ಎತ್ತಿನಹೊಳೆ ಕುಡಿಯ ನೀರಿನ ಯೋಜನೆ ಆದೋಗ್ತಾ ಇದೆ. ಇದನ್ನ ಏಜೆನ್ಸಿ ಅವ್ರಿಗೆ ಏನು ಮನವಿ ಮಾಡ್ತೀವಿ ಅಂದ್ರೆ ಇಲ್ಲಿ ಜಾತ್ರೆ 8 ದಿನದ ಜಾತ್ರೆ ನಡೀತಿದೆ. ಮಾಡ್ತಾ ಇದ್ರಿ ಯಾವ ವಿಚಾರವಾಗಿ? ಚಿಕ್ಕಮ್ಮ ದೊಡ್ಡಮ್ಮ ದೇವಸ್ಥಾನ ಜಿ ಬೊಮ್ಮನಹಳ್ಳಿ ಗ್ರಾಮ ದೇವತೆ ಆಗಿರೋದ್ರಿಂದ ಎಲ್ಲ ನಮ್ಮ ಊರ ಜಿ ಬೊಮ್ಮನಹಳ್ಳಿಯವರು ಮತ್ತು ಅಪ್ಪಯ್ಯನಪಾಳ್ಯ ಗ್ರಾಮಸ್ಥರು ಎಲ್ಲ ಸೇರಿ ಹೋರಾಟ ಮಾಡ್ತಾ ಇದ್ದೀವಿ. ಯಾವ ವಿಚಾರವಾಗಿ? ಎತ್ತಿನಹೊಳೆ ಹೋಗಿರೋ ಮುಖಾಂತರ ಇರುವುದರಿಂದ ಈ ಫಾರೆಸ್ಟ್ನವರು ನಮ್ಮದು ಜಮೀನಿದು ಅಂತ ಬಂದಿರೋದ್ರಿಂದ ನಾವು ಈ ಸೊತ್ತು ಈ ದೊಡ್ಡಮ್ಮ ದೇವಸ್ಥಾನಕ್ಕೆ ಸೇರತಕ್ಕದ್ದು ಅಂತ ಹೇಳಿ ಹೋರಾಟ ಮಾಡಿದ್ದೇವೆ. ತಮ್ಗೆ ಏನಾಗಬೇಕು? ನಮಗೆ ಈ ಜಾಗನ ನಮ್ಮ ಸ್ವಾಧೀನಕ್ಕೆ ಬಿಟ್ಕೊಡ್ಬೇಕು. ಚಿಕ್ಕಮ್ಮ ದೊಡ್ಡಮ್ಮ ದೇವಸ್ಥಾನದ ಸ್ವಾಧೀನಕ್ಕೆ ಬಿಟ್ಕೊಡ್ಬೇಕು. ಪಾಣಿ ನಿಮ್ಮಂತೆ ಇದೆಯಾ? ನಮ್ಮಂತೆ ಇದೆ, ದೇವಸ್ಥಾನದಂತ ಇದೆ. ನಾವು ಹಿಂದೆ ನಮ್ಮ ತಾತ ಮುತ್ತಾದ ಕಾಲದಿಂದಲೂ ಹಿಂದೆ ಆಲ್ದ ಮರ, ಇಪ್ಪೆ ಮರ ಇಂಥವೆಲ್ಲ ಕಟ್ಟಿದವ್ರೆ ನಮ್ಮ ತಾತವರು. ಇತ್ತೀಚೆಗೆ ನಾವು ಇದು ಅರ್ಕಿಲಸ್ಸು, ನೀಲಗಿರಿ ಇದೆಲ್ಲನ ನಾವು ನಮ್ಮ ಗ್ರಾಮದಿಂದನ ನಾವು ಮಾಡಿದೀವಿ. ಅದನ್ನ ನಮ್ದು ಅಂತ ಬಂದಿರೋದ್ರಿಂದ ಈ ಧರಣಿ ಮಾಡ್ತಾ ಇರೋದು ನಾವು. ಈಗ ದೇವಸ್ಥಾನಕ್ಕೆ ಜಾಗ ಬೇಕು, ಜಾಗನೂ ಬೇಕು, ಸೊತ್ತು ನಮ್ದೇನೆ. ಅರಣ್ಯ ಇಲಾಖೆಯವರು ತೊಂದರೆ ಕೊಡ್ತಾ ಇದ್ದಾರೆ. ಅರಣ್ಯ ಇಲಾಖೆಯವರು ತೊಂದರೆ ಕೊಡ್ತಾ ಇದ್ದಾರೆ. ರಾತ್ರಿ ಬಂದು ಗ್ರಾಮಸ್ಥರಿಂದ ಹಿಡಿದು ಅಧಿಕಾರಿಗಳಿಂದ ಹಿಡಿದು ನಮ್ಮ ಶಾಸಕರಿಂದ ಹಿಡಿದು ಎಲ್ಲ ಇಲ್ಲಿ ಬಂದು ಇಲ್ಲೇ ಇತ್ಯರ್ಥ ಮಾಡಿಕೊಡೋವರೆಗೂ ಇಲ್ಲಿ ನಾವು ಯಾವುದೇ ಕಾರಣಕ್ಕೂ ಜಾಗ ಬಿಟ್ಕೊಡಲ್ಲ. ಎತ್ತಿನಹೊಳೆ ಅವ್ರಿಗೆ ಅವ್ರು ಬಂದು ಎಲ್ಲ ಇದನ್ನ ಮಾಡಿಕೊಡ್ಲಿ, ಅವ್ರು ಮಾಡ್ಕೊಂಡು ಹೋಗ್ಲಿ, ನಮ್ದು ಯಾವುದೂ ಅಭ್ಯಂತರ ಇಲ್ಲ. ಇದು ಗ್ರಾಮದ ಮುಖಾಂತರ ನಾವು ಹೇಳ್ತಾ ಇರೋದು. ದೇವಸ್ಥಾನದ ಜಾಗನ ಸರ್ ಇದು? ದೇವಸ್ಥಾನದ ಜಾಗ. ದೇವಸ್ಥಾನದ ಜಾಗ 22 ಎಕರೆ ಐತೆ. 22 ಎಕರೆಯಲ್ಲಿ 5 ಎಕರೆ ಎತ್ತಿನಹೊಳೆವರೆಗೂ 5 ಎಕರೆ ಎತ್ತಿನಹೊಳೆವರೆಗೂ ಹೋಗೈತೆ. ಎತ್ತಿನಹೊಳೆವರೆಗೂ ಹೋಗೈತೆ. ಎತ್ತಿನಹೊಳೆವರೆಗೂ ಹೋಗಿರೋದ್ರಿಂದ ಅವ್ರು ಓಪನ್ ಚಾನಲ್ ಮಾಡ್ತೀವಿ ಅಂತ ಇದು ಮಾಡಿದ್ರು. ಇಲ್ಲಿ ಜಾತ್ರೆ ನಡೆಯೋದ್ರಿಂದ ಓಪನ್ ಚಾನಲ್ ಮಾಡಂಗಿಲ್ಲ. ಆಮೇಲೆ ಸೈಡ್ ಕಟ್ಟೆ ಕಟ್ತೀವಿ ಅಂದ್ರು, ಕಟ್ಟೆನೂ ಕಟ್ಟಂಗಿಲ್ಲ. ಯಾಕೆಂದ್ರೆ ಜನವಾಗಿ ಬೀಳ್ತಾರೆ. ನೈಟ್ ಹೊತ್ತು ಜಾತ್ರೆ ನಡೆಯೋದ್ರಿಂದ ಆ ಜಾತ್ರೆಗೆ ಹೋರಾಟ ಎಲ್ಲಿಯವರೆಗೂ ಹೋರಾಟ ಏನೇ ಬರಲಿ
ಅರಣ್ಯಾಧಿಕಾರಿಗಳಿಗೆ 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 ದೊಡ್ಡಮ್ಮ ದೇವಿಗೆ ಶ್ರೀ ದೊಡ್ಡಮ್ಮ ದೇವಿಗೆ ಶ್ರೀ ದೊಡ್ಡಮ್ಮ ದೇವಿಗೆ ಇರುವ ಅರಣ್ಯಾಧಿಕಾರಿಗಳಿಗೆ ದೇವಸ್ಥಾನದ ಆಸ್ತಿ ಕಬಳಿಸುತ್ತಿರುವ ಅರಣ್ಯಾಧಿಕಾರಿಗಳಿಗೆ ದೇವಸ್ಥಾನದ ಆಸ್ತಿ ಕಬಳಿಸುತ್ತಿರುವ ಅರಣ್ಯಾಧಿಕಾರಿಗಳಿಗೆ